ಎಲ್ಲ ನಾವು ಮನೆಯಲ್ಲಿ ವಾಪಸ್ ಇದ್ದೀವ ಇಲ್ಲ, ಆದ್ರೆ ಇಡೀ ಜೀವನ ನಾವೇನ್ ಮಾಡ್ತೀವಿ ಅಂದ್ರೆ ಭವನನ ಕಟ್ತಾ ಇದ್ವಿ, ಆದ್ರೆ ಬುನಾದಿ ಇಲ್ಲ. ಭವನಗಳನ್ನ ಕಟ್ತಾ ಇದೀವಿ, ಬುನಾದಿ ಇಲ್ಲ. ಬುನಾದಿ ಇದ್ರೂ ಯಾವ್ದ್ರ ಮೇಲೆ ಐತೆ? ಪೂರ್ತಿ ಸಡಲ್ ಆಗಿನೇ ಐತೆ. ಸೊ ಸರಿ, ಏನಕ್ಕೆ ನಾರದ ನಾರಾಯಣನ್ ಕೇಳ್ತಾನೆ, ಜಗತ್ತು ಮಾಯಾ. ಕೆಲವ್ರು ಹೇಳ್ತಾರ ಜಗತ್ತು ಅಸತ್ಯ. ಸೊ ಈ ಅಂದ್ರೆ ನನಗೆ ಈ ಮಾಯಾ ಅನ್ನೋದು ಏನಂತ ಗೊತ್ತಾಗ್ತಾ ಇಲ್ಲ ಅಂತ ಶ್ರೀಮನ್ ನಾರಾಯಣನೇ ನಾರದ ಕೇಳ್ತಾನೆ. ಸೊ ಇದು ಅಸತ್ಯ ಅಂದ್ರೆ ಏನು? ಈ ಭ್ರಮೆ, ಇಲ್ಯೂಷನ್ ಅಂದ್ರೆ ಏನು? ಸೊ ಅವಾಗ ಆಕ್ಚುಲಿ ಸಮಯ ಏನಿರ್ತದೆ ಅಂದ್ರೆ ಪೂರ್ತಿ ಪೂರ್ತಿ ಬಿಸಿಲು ಇರ್ತದೆ, ಮಧ್ಯಾಹ್ನದ ಬಿಸಿಲು. ಇಬ್ಬರು ನಾರಾಯಣ ಮತ್ತೆ ನಾರದ ಒಂದು ಗಿಡದ ಕೆಳಗಡೆ ನೆರಳಿನಲ್ಲಿ ಕುತ್ಕೊಂಡಿರ್ತಾವ. ಸೇಮ್ ಈಗ ಯಾವ ರೀತಿ ಮಾಯಾ ಅಂದ್ರೆ ಇದನ್ನ ಆಲ್ರೆಡಿ ನಮಗೆ ಹ್ಮ್ ಶ್ರೀನಿವಾಸ ಮೂರ್ತಿ ಸರ್ ತಿಳಿಸಿದ್ರು. ನನಗೆ ನೀರಡಿಕೆ ಆಗೈತೆ, ನೀರ್ ತಗೊಂಬ ಅಷ್ಟೆ. ಸೊ ಅವಾಗ ಏನೇನಾಯ್ತು? ಸೊ ಈ ರೀತಿ ಅಂದ್ರೆ ಒಬ್ಬ ಸ್ತ್ರೀ, ಆ ಸ್ತ್ರೀ ಜೊತೆ ವಿವಾಹ, ಹೋಗಿರೋದು ನೀರ್ ತರೋದಕ್ಕೆ. ಸೊ ತಿಂಗಳಾದು, ವರ್ಷಗಳಾದು, ಆದ್ರೆ ನಾರದ ವಾಪಸ್ ಬರೋದು. ಜೋರಾಗಿ ಮಳೆ ಬಂತು, ನದಿ ಪ್ರವಾಹ ಶುರುವಾಯ್ತು, ಇಡೀ ಊರ್ ಕೂಡ ಮುಳುಗೋಗ್ತತೆ. ನಾರದ ತನ್ನ ಹೆಂಡತಿ, 3 ಮಕ್ಕಳನ್ನ ಅವರೆಲ್ಲಾನು ಹೊರಗಡೆ ತೆಗಿಬೇಕನ್ನೋ ಒಂದು ಪ್ರಯತ್ನ ಮಾಡ್ತಾರೆ. ಅಂದ್ರೆ ನಮಗೆಲ್ಲ ಹೆಂಗಿದಾವೆ, ನಾವು ಹೆಂಗೆ ಕಳ್ಕಂತೀವಿ, ಮನಸ್ಸು ಏನ್ ಮಾಡ್ತತೆ, ಎಚ್ಚರ ಇಲ್ಲಂದ್ರೆ ಏನಾಗ್ತತೆ? ಸೊ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಿದ್ದೀವಿ? ದಿನ ಬೆಳಗ್ಗೆ ಕೇಳ್ತೀವಿ, ಆದ್ರೆ ಬೆಳಗ್ಗೆ ಆಗ್ತಿದ್ದಂಗೆ ಮತ್ತೆ ನಮ್ಮ ನಿತ್ಯ ಕೆಲ್ಸಕ್ಕೆ ಹೋದಾಗ ನಾವ್ ಹೆಂಗಿರ್ತೀವಿ, ಇದನ್ನ ನಾವು ಬಹಳ ನೋಡ್ಕೋಬೇಕು. ಆದ್ರೆ ನಾವು ಮಾಡ್ತಾ ಇರೋದು ಏನು? ಸೊ ನಮ್ ಮನೆಗೆ ವಾಪಸ್ ಬರ್ತಿದೀವ ಇಲ್ಲ? ನಮ್ ಇಡೀ ಪ್ರಾಣ, ಇಡೀ ನಮ್ ದೇಶ, ಪ್ರತಿದಿನ ಪ್ರತಿಯೊಂದು ಕೆಲಸ ಆದ್ಮೇಲೆ ನಾನು ವಾಪಸ್ ಬರ್ತಿದ್ದೀನ ಇಲ್ಲ? ಇದನ್ನ ನೋಡ್ಕೊಂಡಿದೆ ಮಹತ್ತರವಾದ ಕೆಲಸ. ನಾನು ವಾಪಸ್ ಬರ್ತಿದ್ದೀನ ಇಲ್ಲ? ಅಂದ್ರೆ ನಾವು ಸತ್ಯನ ಎಲ್ಲಿ ಹುಡುಕ್ತಾ ಇದೀವಿ ಅಂದ್ರೆ ಶಾಸ್ತ್ರಗಳನ್ನ ಹುಡುಕ್ತಾ ಇದೀವಿ. ಶಾಸ್ತ್ರಗಳು ನಮಗೆ ಹೆಲ್ಪ್ ಮಾಡ್ತವೆ ಸತ್ಯನ ಹುಡುಕೋದಕ್ಕೆ. ಆದ್ರೆ ಶಾಸ್ತ್ರದಲ್ಲಿ ಸತ್ಯ ಇಲ್ಲ. ಸಂಸಾರನ ಬಿಟ್ಟು ಸನ್ಯಾಸಿಗಳಾದ್ರೆ ಅಲ್ಲೂ ಇಲ್ಲ, ಯಾಕಂದ್ರೆ ಇಡೀ ಸಂಸಾರ ಅಸತ್ಯ. ಇದೆಲ್ಲ ನೆಕ್ಸ್ಟ್ ಎಲ್ಲಿ ಹೋಗಿ ಮತ್ತೆ ವಾಪಸ್ ಬರ್ತಿದ್ದೀನ ಇಲ್ಲ? ಇದು ಬಹಳ ಇಂಪಾರ್ಟೆಂಟ್. ನಾವೆಲ್ಲ ಹೊರಗಡೆ ಹುಡ್ಕಕ್ ಶುರು ಮಾಡ್ತೀವಿ.
ಹೋಗಿ ವಾಪಸ್ ಬಂದು ಒಳಗಡೆ ಸ್ಥಿರ ಆಗ್ಬೇಕು. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಕಮ್ಮಿಂಗ್ ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನೆಕ್ಸ್ಟ್, ಹೂ ಇಸ್ ಕಮಿಂಗ್ ಬ್ಯಾಕ್? ಹೋಗಿರೋರೇ ಬರ್ತಿದಾರ, ಅದ್ರ ಜೊತೆ ಬೇರೆ ಏನಾದ್ರು ಕಲರ್ಸ್ ತಗೊಂಡ್ ಬರ್ತಿದ್ದೀರಾ? ನೀರ್ ತರಗ ಹೋಗಿರೋ ನಾರದ 3 ಮಕ್ಕಳಿಗೆ ಆಗ ಹೂ ಇಸ್ ಕಮಿಂಗ್ ಬ್ಯಾಕ್? ನೆಕ್ಸ್ಟ್, ಹೋಗಿರೋ ಮನುಷ್ಯನೇ ವಾಪಸ್ ಬರ್ತಾನ, ಇಲ್ಲ ಅಲ್ಲಿ ಹೋಗಿ ಕೋಪ ವಾಪಸ್ ಬರ್ತಂತ? ಕೋಪದಿಂದ ಉಳಿತೇನೆ. ಹಂಗೆ ವಾಪಸ್ ಕೂಡ ಎಷ್ಟೊಂದು ಬೇಡದಿರ ತಂದ್ ಹಾಕೊಂಡ್ಬಿಟ್ಟಿದೆ. ಮೇಲೆ ಇನ್ನೊಂದು ಪಕ್ಷಿ ನೋಡಕ್ ಮೇಲ್ಗಡೆ ಇಷ್ಟೊಂದು ಚಪ್ರಗಳು ಹಾಕೊಂಡ್ಬಿಟ್ಟಿವಿ ಅಂದ್ರೆ ಕಗ್ಗತ್ಲಾಗೈತ್ ನಮ್ದು. ಹೋಗಿ ವಾಪಸ್ ಹೆಂಗ್ ಬಂದಿವಿ ಅದು ಬಹಳ ಇಂಪಾರ್ಟೆಂಟ್. ನಾನೋಗಿ ನಾನೇ ಬಂದಿಲ್ಲ, ನಾನೋಗಿ ನನ್ನ ಬಿಟ್ಟು ಬೇರೆ ಎಲ್ಲ ತಗೊಂಡ್ಬರ್ತೀನಿ. ಇದು ಇನ್ನ ಸೂಕ್ಷ್ಮತೆ. ನಾನು ಹೋಗಿ ಶಾಸ್ತ್ರ ಓದಿ ಶಾಸ್ತ್ರ ತಗೊಂಡು ನಾನು ಬಿಟ್ಟು ಬರ್ತೇನೆ. ಸೊ ಹೋಗಿ ಯಾರು ವಾಪಸ್ ಬರ್ತಿದ್ದಾರೆ, ದಿಸ್ ಇಸ್ ಆಲ್ಸೋ ಬಹಳ ಸೂಕ್ಷ್ಮ. ಸೊ ನಾವು ಒಂದು ಸಲ ಪತ್ರಿ ಸರ್ ಜೊತೆಗೆ ಹೋಗಿ ಪತ್ರಿ ಸರ್ ಹತ್ರ ಹೋಗಿ ವಾಪಸ್ ಬಂದಾಗ, ಸೊ ಅಲ್ಲಿ ವಾತಾವರಣ ನಾವು ತಗೊಂಡ್ಬರ್ಬೇಕು ನಮ್ ಜೊತೆಗೆ. ಆ ವಾತಾವರಣ ಮನೆಗ್ ಬೇಕು, ಆದ್ರೆ ಬಿಸ್ನೆಸ್ ವಾತಾವರಣ ಮನೆಗ್ ಬೇಡ, ನಮ್ ಪ್ರವೃತ್ತಿ ವಾತಾವರಣ ಬೇಡ. ಯಾಕಂದ್ರೆ ಅವ್ರ ಅವ್ರ ಆಶಯಗಳು, ಅವ್ರ ದೇಹಗಳು ಜೊತೆ ನಮ್ ಜೊತೆ ಒಟ್ಟುಗೂಡಿಸಿ ಬರ್ಬೇಕು. ಅಲ್ಲಿ ಕೂಡ ನಮ್ಮನ್ ಬಿಟ್ಟು ಅವನೊಂದೇ ತಗೊಂಡ್ಬರ್ಬಾರ್ದು, ಅದು ತಪ್ಪು. ಒಟ್ಟುಗೂಡಿಸ್ಕೊಂಡ ಬರ್ಬೇಕು. ಆದ್ರೆ ಇಲ್ಲಿ ಸಂಸಾರದಾಗಿದ್ದಾಗ ಅಲ್ಲಿ ಬಿಡಬೇಕು, ಇಲ್ಲಿ ಬರ್ಬೇಕು. ಯಾಕಂದ್ರೆ ಅಲ್ಲಿ ನಾವು ತಗೊಂತಿರೋದು ಪ್ರಾಕ್ಟಿಕ್ಯಾಲಿಟಿ, ವಾಸ್ತವಿಕತೆ. ಯಾಕಂದ್ರೆ ಅವ್ರ ಪ್ರಕಾರ ನಮ್ಮ ಮನೆ ಮಂದಿರ ಆಗ್ಬೇಕು. ನಾವೇನ್ ಮಾಡ್ತಿದೀವಿ, ಮನೇನ ಶಾಪ್ ಮಾಡ್ತೀವಿ, ಇಲ್ಲ ಮನೇನ ಜೈಲ್ ಮಾಡ್ತೀವಿ, ಇಲ್ಲ ಮನೇನ ಇನ್ನೊಂದ್ ಮಾಡ್ಕೊಂತ ಹೋಗ್ತೀವಿ. ಯಾಕಂದ್ರೆ ನಮ್ಮನ್ನ ಅಲ್ಲಿ ಬಿಟ್ಟು ಅವನ್ ತಗೊಂಡ್ಬರ್ತೀವಿ. ಈ ಯಾವುದೇ ದುರ್ಘಟನೆ ಆಗದ್ ನೋಡ್ರಿ, ನಮ್ಮನ್ ಬಿಟ್ಟು ಉತ್ಸಾಹಕ್ಕೂ ಒಳಗಾಗಲ್ಲ. ಈಗ ಮೊನ್ನೆ RCB ಟಿವಿನಾಗ ಮಸ್ತ್ ಕಾಣ್ತಿತ್ತು, ಆದ್ರೆ ಅಲ್ಲಿ ಐತೆ, ಬಟ್ ನಾನು ಬಿಟ್ಕೊಂಡೆ, ಎಲ್ಲೋ ಹೋದೆ ನಾನು. ಸೊ ಹೋಗಿ ವಾಪಸ್ ಬರ್ಬೇಕಾದ್ರೆ ಏನ್ ವಾಪಸ್ ತಗೊಂಡ್ ಬರ್ತೀವಿ? ವಾಪಸ್ ನಾನಾಗೆ ಬರ್ತೇನೆ, ನಾನು ಏನೋ ಆಗಿ ಬರ್ತೇನೆ, ಇಲ್ಲ ನನ್ನನ್ನು ಬಿಟ್ಟು ಏನೋ ತಗೊಂಡ್ ಬರ್ತೇನೆ. ಸೊ ನಾವು ಒಂದು ಗುಡಿಗೆ ಹೋಗ್ಲು, ಇಲ್ಲ ಒಂದು ಪಿರಮಿಡ್ಗೆ ಹೋಗ್ಲು, ಇಲ್ಲ ಯಾರಾದ್ರೂ ನಿಜವಾದ ಪಿರಮಿಡ್ ಮಾಸ್ಟರ್ ಅಂತ ಬರುತ್ತೆ, ಮತ್ತೆ ಎಷ್ಟೊಂದ್ ಜನ ಬೇರೆ ಬೇರೆ ತರ ಅಲ್ಲಿ ಹೋಗಿ ಬಂದಾಗ ವಾಟ್ ಯು ಆರ್, ಅಲ್ಲಿ ಎಷ್ಟೊಂದು ಈ ಪತ್ರಿ ಸರ್ ಹತ್ರ ಹೋಗಿ ವಾಪಸ್ ಬರ್ಬೇಕಾದ್ರೆ ಎಷ್ಟೊಂದು ಬೇಡದಿರೋದು ಬಿಟ್ಟು ನಾನ್ ಮತ್ತೆ ಬೇರೆ ಶುದ್ಧ ಆಗಿ ಬರ್ತೀನಿ. ಆದ್ರೆ ಬೇರೆ ಟೈಮ್ನಾಗ ಏನಾಗ್ತೈತೆ, ನನ್ನನ್ನು ಬಿಟ್ಟು ಅಶುದ್ಧತೆ ಎಳ್ಕೊಂಡ್ ಬರ್ತೀನಿ. ಇಲ್ಲಿ ಶುದ್ಧ ಅಶುದ್ಧತೆ ಅಂತಂದ್ರೆ ಯಾವ್ದು ಅಹಂಕಾರ ಪುಷ್ಟೀಕರಣ ಕೊಡ್ತೈತೋ ಅಶುದ್ಧತೆ. ಅಧಿಕಾರದಾಗಿರೋ ವ್ಯಕ್ತಿಗೆ ಹೆಂಡತಿ ಕೂಡ ಎದ್ದು ಮರ್ಯಾದೆ ಕೊಡಬೇಕು. ಇಲ್ಲಾಂದ್ರೆ ಯಾಕಂದ್ರೆ ಅಲ್ಲಿ ಹಂಗೆ ಇದ್ದು ಈ ರೀತಿಯಾದ ಪ್ರವೃತ್ತಿ ನಮ್ಗಳಿಗೆ ಬೇಡ. ಸೊ ಹೋಗಿ ಯಾರು ವಾಪಸ್ ಬರ್ತಿದಾರೋ ನೋಡ್ಕೊಳ್ರಿ. ಕೋಪ ಜೊತೆಗೆ ಹೋಗಿ ಆತಂಕ ತರೋದ್ ಬೇಡ. ಕೋಪ ಜೊತೆಗೆ ಹೋಗಿ ಕೋಪ ಬಿಟ್ಟು ನಾನು ಅಷ್ಟೇ ಬೇಡ, ಕಲಿಯೋಣ. ಪ್ರತಿ ಸಲ ಬಿದ್ರು ಪರವಾಗಿಲ್ಲ. ವಾಟ್ ಐ ಆಮ್ ಬ್ರಿಂಗಿಂಗ್ ಬ್ಯಾಕ್, ಹೂ ಇಸ್ ಕಮಿಂಗ್ ವಿತ್ ದಟ್? ಯಾರು ವಾಪಸ್ ಬರ್ತಿದ್ದಾರೆ, ಯಾರು ಹೋಗಿದ್ರು, ಯಾರು ವಾಪಸ್ ಬರ್ತಿದ್ದಾರೆ. ಸದ್ಯ ಇವತ್ತು ಇಷ್ಟ. ಸೊ ಝೂಮಿಗೆ ಬಂದು ನಾವ್ ಏನ್ ತಗೊಂಡ್ ಹೋಗ್ತಿದ್ವಿ, ಯಾರು ವಾಪಸ್ ಬರ್ತಿದ್ದಾರೆ, ಅದು ಇಡೀ ದಿನ ನಾವು ಹೆಂಗಿರ್ತೀವಿ ಅದ್ರ ಮೇಲೆ ಗೊತ್ತಾಗ್ತದೆ. ಬಹಳ ಅದ್ಭುತವಾದ ಒಂದು ಪ್ರಕ್ರಿಯೆ.
ಸ್ವಯಂ ಕಿ ಸತ್ತ ಇದನ್ನು ವರ್ಷ ಕೊಟ್ಟಿರೋದು. ಇದನ್ನ ನಾವು ನಿರಂತರ ಪ್ರತಿ ಕ್ಷಣ ಇದರಲ್ಲಿ ನೋಡ್ತಾ ಏನಂತಾರ ಕಲ್ತಿದ್ದನ್ನು ಬಿಡುತ್ತಾ ಹೊಸದನ್ನು ಕಲಿತಾ ಹೋಗ್ಬೇಕು ಅನ್ನೋದು ಇನ್ನು ಒಂದು ಮನವಿ. ಏನಾದ್ರು ಆಡ್ ಮಾಡಬೇಕಂತದನ್ನು ಆಡ್ ಮಾಡಬೇಕು. ನೆನಪಾಗಿದ್ದು ಸುಧಾಮ ಕೃಷ್ಣನ ಒಂದು ಹಾ ಸುಧಾಮ ಹೋಗುವಾಗ ಯಾವ ರೀತಿ ಇದ್ದದ್ದಕ್ಕಾಗಿ ಅವ್ರಿಗೇನು ಬಯಕೆಗಳು ಏನು ಇಲ್ದಿದ್ರು ಕೂಡ ವಾಪಸ್ ಬರುವಾಗ ಅವರು ಕೇವಲ ಶುದ್ಧವಾಗಿ ಬಂದ್ರು ಅವರ ಮನಸ್ಥಿತಿಯಲ್ಲಿ, ಆದ್ರೂ ತನ್ನಷ್ಟಕ್ಕೆ ತಾನೇ ಮಿಕ್ಕಿದೆಲ್ಲವೂ ಅದನ್ನ ಹಿಂಬಾಲಿಸ್ತು ಅಂತ ನೆನಪಾಯ್ತು ಸರ್. ಹಾ ಮೇಡಮ್, ಅಂದ್ರೆ ಪ್ರೇಮ ಕೃಷ್ಣ ಹ್ಮ್ ಅಲ್ಲಿದ್ದಿದ್ ಬರೀ ಪ್ರೇಮ ಭಾವನೆ ಮಾತ್ರ. ಅವ್ರಿಗೆ ಅವಶ್ಯಕತೆ ಇದ್ರು ಅದನ್ನ ಕೇಳಲಿಲ್ಲ, ಅದನ್ನ ಬೇಡಿ ಇಸ್ಕೊಳ್ಳಿಲ್ಲ ಅಥವಾ ಕೇಳಿ ಇಸ್ಕೊಳ್ಳಿಲ್ಲ. ಕೇಳುವಷ್ಟು ಒಂದು ಅಸಂಬಂಧ ಇದ್ರೂ ಸಹ ಅವ್ರು ಕೇಳಲಿಲ್ಲ. ಆದ್ರೆ ವಾಪಸ್ ಬರುವಾಗ ಅವ್ರು ಹೇಗಿದ್ರು ಅನ್ನೋದು ನೆನಪಾಯ್ತು ನನಗೆ. ಅಂದ್ರೆ ಈ ಕಡೆ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹ್ಮ್ ಅವ್ರು ಕೇಳಿದ್ರು ಕೃಷ್ಣ ಪರಮಾತ್ಮನಿಗೆ ಇತ್ತು. ಸರ್, ಅದೇ ಅವರಿಬ್ಬರ ನೆನಪಾಯ್ತು ನನಗೆ. ನೀವ್ ಹೇಳೋದ್ ಇನ್ನ ಅದ್ಭುತ ಮೇಡಮ್. ಒಬ್ಬ ಮಾಸ್ಟರ್ ಹತ್ರ ಹೋದಾಗ ಅವ್ರಿಗೆ ಕಾಣ್ತತ್ ಮೇಡಮ್. ಎಷ್ಟೊಂದ್ಸಲ ಸರ್ ಹೇಳೋರು, ನಾ ಪಂಚೇರ ಅನ್ನೆ ಐಪೋತಾಯಿ, ಒಂದ್ ಕೆಲ್ಸ ಮಾಡಿ ನೀನ ಎಲ್ಲ ಆಗ್ತತೆ. ನೀವು ಪತ್ರಿ ಸರ್ ಹತ್ರ ಅಂದಾಗ ನಂಗೆ ಮತ್ತೆ ನೆನಪಾಗಿತ್ತು, ನಾವ್ ಈ ಕಾರ್ಯಾಗಾರಗಳಿಗೆ ಹೋಗ್ತೀವಲ್ಲ, ಅಲ್ಲಿಂದ ನಾವೇನ್ ತರ್ತಿದೀವಿ ಅಂತಾನು ನೆನಪಾಯ್ತು. ಆಮೇಲೆ ಪ್ರತಿದಿನ ಝೂಮ್ ಅಂತಲೂ ನೆನಪಾಯ್ತು. ಇದಿಷ್ಟು ನೆನಪಾಯ್ತು. ನಾವು ಹೋಗುವಾಗ ಹೇಗಿದ್ದೀವಿ, ವಾಪಸ್ ಬರ್ತಾ ಹಾಗೆ ಇದ್ದೀವ ಅಂದ್ರೆ ಸುಮ್ನೆ ಒಂದು ಹಸದ ರೀತಿ ನೆನಪಾಗಿದೆ. ನಾನು ಹೋಗುವಾಗ ಯಾವ್ದೋ ಬಣ್ಣದ ಕನ್ನಡಕ ಹಾಕೊಂಡಿರ್ತೀನಿ, ಬರ್ತಾ ಇನ್ಯಾವ್ದೋ ಬಣ್ಣದ ಕನ್ನಡಕ ಹಾಕೊಂಡ್ ಬಂದಿರ್ತೀನ ಅನ್ನಿಸ್ತು. ಯಾಕಂದ್ರೆ ಕನ್ನಡಕ ಯಾವ ಬಣ್ಣ ಇರುತ್ತೋ ಅದ್ರ ಪ್ರಕಾರ ನನ್ಗೆಲ್ಲವೂ ಕಾಣುತ್ತೆ ಅಂತ ಸುಮ್ನೆ ಈ ರೀತಿ ನಾವು ಅನ್ನಿಸ್ತು. ಅದೇ ಮೇಡಮ್, ಯಾವಾಗ ಯಾವ ಕಲರ್ ಹಾಕೋಬೇಕಂತ ಒಳಗಡೆ ಇರೋರಿಗೆ ಆ ಜಾಗೃತಿ ಬಿತ್ತಂದ್ರೆ ಕಲರ್ ಹಾಕ್ತಾರೆ, ತೆಗೆದು ಬಿಸಾಕ್ತಾರ. ಹಾ ಆದ್ರೆ ಹಾಕೊಂಡಿದ್ನೇ ಇಟ್ಕೊಂಡಿದ್ರೆ ತಪ್ಪಾಗತ್ತೆ. ಈ ಕಲರ್ ಹಾಕಿ ಚೆನ್ನಾಗ್ ಕಾಣ್ತಂದ್ರೆ ಅದಕ್ಕೆ ಫಿಕ್ಸ್ ಆಗಲ್ಲ. ಯಾವ್ದಕ್ ಯಾವ್ದ್ ಬೇಕೋ ಅದನ್ನ ಹಾಕ್ಬೇಕು. ಯಾಕಂದ್ರೆ ಒಬ್ಬ ಮಾಸ್ಟರ್ ನೋಡ್ಬೇಕಂದ್ರೆ ನಮ್ಗೆ ಎಲ್ಲಾ ಕಲರ್ಸ್ ತೆಗಿಬೇಕು ಮೇಡಮ್. ಯಾವ ಬಣ್ಣನೂ ಬೇಡ. ಯಾಕಂದ್ರೆ ಅವ್ರು ಹೇಳೋದ್ರಿಂದ ಏನು ಕ್ರಾಂತಿ ಆಗಲ್ಲ. ಇದು ಹೇಳ್ತೀನಿ ನೋಡ್ರಿ, ವಿತ್ ಎ ಲಿವಿಂಗ್ ಮಾಸ್ಟರ್ ಅವ್ರು ಹೇಳೋದ್ರಿಂದ ಕ್ರಾಂತಿ ಇರಲ್ಲ. ಅವ್ರ ಪ್ರೆಸೆನ್ಸ್ ಮೇಕ್ ದ ಬಿಗ್ ಡಿಫ್ರೆನ್ಸ್. ಅವ್ರ ಇರುವಿಕೆ ಡಿಫ್ರೆನ್ಸ್. ಅವ್ರು ತೋರಿಸೋ ಒಂದು ಪ್ರೇಮ ಭಾವನೆ, ಅವ್ರು ತೋರಿಸೋ ಒಂದು ಆರೈಕೆ. ಸರ್ ಲಿಟ್ರಲಿ ನಾನು ನಿಮಗೆ ಹೇಳ್ತೀನಿ, ಸರ್ದು ಒಂದ್ಸರಿ ಏನು ಅಂತ ಗೊತ್ತಿಲ್ಲ, ಎದಕ್ಕೆ ಅಂತ ಗೊತ್ತಿಲ್ಲ, ನೋಡ್ದಾಗ ನಾನು ಜಸ್ಟ್ ನೋಡಿ, ಅಂದ್ರೆ ನಮ್ ಭೀಮಸೇನ್ ರಾವ್ ಅಂತ ನಮ್ಮ ಹೊಸಪೇಟೆಯವರು ತುಂಬಾ ಹೆವಿ ಪರ್ಸನಾಲಿಟಿ ಇದ್ರು. ಅವ್ರು ಮಲ್ಕೊಂಡಿದ್ರು. ನಾನು ನೋಡಿದ್ರು, ಬೇರೆ ಜ್ಞಾಪಕ ಇಲ್ಲ. ಬೆಳಗ್ಗೆ ಎದ್ದು ಸರ್ ಅವ್ರ ಎರಡು ಪಾದನ ಕೆಳಗಡೆ ಕುತ್ಕೊಂಡು ಸರ್ ತಿಕ್ತಿದಾರ. ಏನು ಎದಕ್ಕೆ ಗೊತ್ತಿಲ್ಲ ಸರ್. ಅವ್ರು ಎದ್ದಾಗ ಏನು ಅಂದ್ರೆ ನಾನು ಇಲ್ಲಲ್ಲ ಅಂತಿದಾರ ಅವ್ರು. ಸೊ ಪತ್ರಿ ಸರ್ ಹೇಳದ್ದು ಬೇರೆ ಸರ್, ಅವ್ರು ಏನ್ ಹೇಳ್ತಿದ್ದಾರೆ, ಸೊ ಅದ್ರ ಹಿಂದ್ಗಡೆ ಆ ಭಾವದಶೆ ಯಾವ್ದ್ರ ಲಕ್ಷ್ಯದ ಕಡೆ ಎಳ್ಕೊಂಡು ಹೋಗ್ಬೇಕನ್ನೋದು ಅವರ ಒಂದು ಏನಂತೀವಲ್ಲ ಸರ್, ಆ ಶ್ರದ್ಧೆ, ಏನೋ ವರ್ಡ್ ಸರ್ ನನಗೆ ಕಡಿಮೆ. ಯಾಕಂದ್ರೆ ಅವ್ರ ಬಗ್ಗೆ ಹೇಳೋದೇ ಕಡಿಮೆ, ನಮ್ ಕೈಲಿ ಆಗಲ್ಲ. ಬಟ್ ನಾವು ನೋಡ್ರಿ, ಲಕ್ಷಾಂತರ ಜನ ಧ್ಯಾನಸ್ಥರಾಗಿ ಉತ್ತೇಜನ ತಗೊಂತಾರೆ ಸರ್. ಹಿಂದ್ಗಡೆ ಅವ್ರು ಎಷ್ಟು ಫೋರ್ಸ್ ಎಷ್ಟು ಪ್ಯೂರ್ ಇರ್ಬೋದು. ಅಂದ್ರೆ ನಾವು ಧ್ಯಾನ ಅಂತ ಹೇಳ್ಕೊಡಕ್ ಶುರುವಾದಾಗ ನಮ್ ಫೋರ್ಸ್ ಪ್ಯೂರ್ ಇಲ್ಲ ಅಂದ್ರೆ ನಮ್ಗೆ ಇನ್ನೂ ಇರ್ತದೆ, ನಾನು ಧ್ಯಾನ ಹೇಳ್ಕೊಡ್ತಿದ್ದೀನಿ, ಒಳ್ಳೆ ಮಾಸ್ಟರ್ ಅಂತ ಅನ್ಸ್ಕೋಬೇಕನ್ನೋದು ಇರ್ತದೆ. ಸ್ಟಾರ್ಟಿಂಗ್ ಇದು ನನ್ನಲ್ಲಿ ಇತ್ತು, ಆಮೇಲೆ ಗೊತ್ತಾಯ್ತು ಅದ್ರ ವ್ಯರ್ಥತೆ ಗೊತ್ತಾಯ್ತು. ಯಾಕಂದ್ರೆ ಹಿಂದ್ಗಡೆ ಪ್ಯೂರ್ ಅವ್ರು ಅದನ್ನ ಕೊಡ್ತಾರೆ. ಸೊ ದ ಪ್ರೆಸೆನ್ಸ್ ಯಾವಾಗ್ಲೂ ಎದಕ್ಕೆ ನಾವು ಅವಾಗ ಕ್ಷೇತ್ರಗಳಿಗೆ ಹೋಗ್ಬೇಕಂದ್ರೆ ಇದಕ್ಕೆ. ಅವಾಗ ಕ್ಷೇತ್ರದಲ್ಲಿ ಅವಾಗ ಅದೇ ರೀತಿಯಾದ ಸಾಧನೆಯಲ್ಲಿ ಸಾಧ್ಯತೆಗಳಲ್ಲಿ ಇರೋ ವರ್ಯರ್ ಇರ್ತಾರೆ. ಬರೀ ಗುರುಗಳಲ್ಲ, ಗುರುವರ್ಯ ಅಂತಿದ್ರು. ಸೊ ವರ್ಯ ಇಸ್ ವೆರಿ ಇಂಪಾರ್ಟೆಂಟ್. ಗುರುವರ್ಯ ಸಂಪ್ರದಾಯ ನಡೀತದೆ ಸರ್. ಅವ್ರ ಶಿಷ್ಯ ಅಂದ್ರೆ ಅದೇ ರೀತಿ ಇರೋ ನಾಯಕ. ಆಮೇಲೆ ಬೇರೆ ಆದ್ರೂ ಅದು ಬೇರೆ. ಮನುಷ್ಯ
ಎಕ್ಸ್ಟ್ರೀಮ್ ಲವ್ ಸರ್. ಹಾ ನಾವು ಅಲ್ಲಿ ಹೋದಾಗ ಅದು ಪಡ್ಕಂತೀವಿ, ಆದ್ರೆ ನಾವು ಪಡ್ಕೊಂಡಿರೋದು ಬೇರೆಯವ್ರು ಅದಕ್ಕೆ ನಮ್ ಸಾಮಾನ್ಯ ಜನರು ನಮಗೆ ಸಮಯ ಬೇಕು. ಹೌದು ಸರ್. ಯಾಕಂದ್ರೆ ಪ್ರಾಪಂಚಿಕತೆ ಮತ್ತೆ ಏರು ಇಳಿತಗಳು ನಡೀತವೆ. ಮತ್ತೆ ಹೋಗ್ ಬಂದಾಗ ಏನನ್ಸ್ತತೆ, ಪತ್ರಿ ಸರ್ ಹಿಂಗ್ ಬಂದೋದಾಗ ಅಂದ್ರೆ ಹೊಸಪೇಟೆಗೆ ಅವಾಗೆಲ್ಲ 3 months once ಬರೋರು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಏನನ್ಸಿತ್ತಂದ್ರೆ ದಿಸ್ ವರ್ಲ್ಡ್ ವಿಲ್ ನಾಟ್ ಎಂಡ್ ವಿತ್ ದಿಸ್ ವರ್ಲ್ಡ್ಲಿ ಥಿಂಗ್ಸ್, ದೇರ್ ಇಸ್ ಸಮಥಿಂಗ್ ಮೋರ್ ಟು ಇಟ್, ಇಷ್ಟೇ ಗೊತ್ತಾಗ್ತಿತ್ತು. ಈ ಪ್ರಪಂಚ ಪ್ರಾಪಂಚಿಕತೆಯಿಂದಾನೆ ಕೊನೆಗೊಳ್ಳಲ್ಲ, ಬೇರೆ ಏನೋ ಐತೆ ಅನ್ನೋದು ಒಂದು ನಮಗೆ ಏನಂತಾರೆ ಸರ್ ಬರ್ತಾ ಇತ್ತು ಸರ್ ಬಂದೋದ್ಮೇಲೆ. ಆ ಫೀಲು, ಆ ಎನರ್ಜಿ. ಯಾಕಂದ್ರೆ ಸರ್ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾರೆ, ನಮ್ಮಿಂದ ಅಪೇಕ್ಷೆ ಪಡ್ತಿದ್ದವರು ನಾವು ಧ್ಯಾನಸ್ಥರ ಆಗ್ಬೇಕು, ಆ ಊರ್ನ ಧ್ಯಾನಸ್ಥರ ಮಾಡ್ರಿ. ಸಸ್ಯಾಹಾರಿಗಳಾಗ್ಬೇಕು, ನಾವು ಸಸ್ಯಾಹಾರಿಗಳು ಇದ್ರೆ ಅದರಲ್ಲಿ ಸಾತ್ವಿಕ ಆಹಾರಿಗಳಾಗ್ಲಿ, ಸಾತ್ವಿಕ ಆಹಾರಿಗಳಾಗಿ ಶುದ್ಧ ಸಾತ್ವಿಕ ಆಹಾರಿಗಳಾಗ್ಲಿ. ದಟ್ ವಾಸ್ ದೇಶ್ ಅಪೇಕ್ಷೆ. ಅದು ಎಲ್ಲ ಕಡೆ ಮಾಡ್ರಿ. ಫಸ್ಟ್ ನಿಮ್ ಮನೆಗಾಗ್ಲಿ, ಆಮೇಲೆ ನೆಕ್ಸ್ಟ್ ಹೊರಗಡೆ. ಈಗ ನಾವು ಎಲ್ಲರೂ ಒಂದು ಭಾವನೆ ಸರ್, ಸೆಟಲ್ಡ್ ಲೈಫ್. ಅವರ್ ಲೈಫ್ ಇಸ್ ಆಲ್ರೆಡಿ ಸೆಟಲ್ಡ್ ವಿತ್ ಸೋ ಮಚ್ ಬ್ಯೂಟಿಫುಲ್ ಆರ್ಗನ್ಸ್. ಎಲ್ಲದರಿಂದ ನನ್ನ ಲೈಫ್ ಸೆಟ್ಲ್ ಆಗಿದೆ ಸರ್. ನಮಗೆ ಲೈಫ್ ಸೆಟ್ಲ್ ಆಗೋದಂದ್ರೆ ಆರ್ಥಿಕತೆ ಮಾತ್ರ ನೋಡ್ತೀವಿ, ಅನಂತತೆ ಬಿಟ್ಬಿಡ್ತೀವಿ. ಅನಂತತೆಯಲ್ಲಿ ಬರೋದು ಫಸ್ಟ್ ಪ್ರೇಮ ಭಾವನೆ, ಆಮೇಲೆ ಆರಾಧ್ಯತೆ, ಪೂಜ್ಯ ಭಾವನೆ, ಬೇರೆಯವ್ರ ಮೇಲೆಲ್ಲ ಸ್ವಲ್ಪ ಕಣ್ಣಿಗೆ ಕಾಣೋ ಪ್ರಕೃತಿ ನನ್ನ ಮೇಲೆ. ಪ್ರಕೃತಿಯ ಮಾಸ್ಟರ್ ಪೀಸ್ ಸರ್. ನಾವು ಏನ್ ಬೇಕೋ ಅದು ಮಾಡ್ಬೋದು, ಪೃಥ್ವಿನ ಉಳಿಸ್ಬೋದು, ಪೃಥ್ವಿನ ಬೆಳೆಸ್ಬೋದು. ಅಲ್ಲಿದ್ದಾಗ ನಮ್ಗೆ ಏನಿಸ್ತೈತೆ, ಈ ಪ್ರಾಪಂಚಿಕತೆ ಒಂದೆಲ್ಲ ಬೇರೆ ಏನೋ ಐತಂತ ಕಾಣ್ತದ ಸರ್. ಇಲ್ಲಿ ಬಂದ ಕೂಡಲೇ ಅದು ಮತ್ತೆ ಅದಕ್ಕೊಂಚೂರು ಕೌದಿ ಬಂದ್ಬಿಡ್ತದೆ. ಯಾಕಂದ್ರೆ ಇಲ್ಲಿ ಬೇರೆ ನೋಡ್ತಾ ಇರ್ತೀವಿ ನಾವು. ಇಲ್ಲಿ ಬಂದು ಒಂದ್ ಸ್ವಲ್ಪ ದಿವಸ ನಾವು ನಮ್ ಫ್ರೆಂಡ್ಸ್ ಜೊತೆಗೆ ನಾ ಹೇಳ್ತಿರೋದು, ಈಗ ಅದು ಆಗಲ್ಲ. ಸ್ಟಾರ್ಟಿಂಗ್ ಹೇಳ್ತಿರೋದು ಫ್ರೆಂಡ್ಸ್ ಜೊತೆಗೆ ಹೋದು ಅದೆಲ್ಲ ಇದೆ, ಒಳ್ಳೆ ಕಾರು, ಪಾರ್ಟೀಸು, ಊರ್ ತಿರುಗೋದು. ಇನ್ನ ಕೆಲವರೆಲ್ಲರೂ ವುಮನೈಸಿಂಗ್ ನಾಗಿರೋರು, ಯಾವ ಊರ್ನಾಗ ಎಂತೆಂಥವ್ರು ಇರ್ತಾರೆ. ಇದೇ ಲೈಫು. ಯಾಕಂದ್ರೆ ಒಂದು ಕ್ರೂಷಿಯಲ್ ಪೀರಿಯಡ್ನಾಗೆ ನಾವು ಎಸ್ಪೆಷಲಿ ಹೊಸಪೇಟದ ಹೇಳ್ತಾ ಇದೀನಿ, ನಮ್ಮ ಮೈಂಡ್ಸ್ ಬೂಮ್ ಬಂದು ರೊಕ್ಕ ಅನ್ನೋದು ದಿನಕ್ಕೆ 1,00,000 ದುಡಿಯೋರು ಯಾರು, ದಿನಕ್ಕೆ 1,00,00,000 ದುಡಿಯೋರು ಯಾರು, ದಿನಕ್ಕೆ 1,000 ದುಡಿಯೋರು ಯಾರು. ಅದು ಯಾರ ಕೈಯಲ್ಲಿ ರೊಕ್ಕ ಬರಕ್ ಶುರು ಆಯ್ತಂದ್ರೆ ಒನ್ ಇಸ್ ನಾಟ್ ಸೀನ್ ಮನಿ ಅಟ್ ಆಲ್. ಅವ್ರು ನೋಡ್ಬೇಕು ಇಲ್ಲಿ ಹುಚ್ಚಾಟವು. ಸರಿ ಹೆಂಗಿತ್ತು ಅಂದ್ರೆ ಹುಬ್ಳಿಗೆ, ಬ್ಯಾಂಗ್ಳೂರ್ಗೆ ಎನಿ ಕಾರ್ ಶೋರೂಮ್, ಹೊಸಪೇಟೆಯಿಂದ ಬಂದಿವಿ ಅಂದ್ರೆ ಜಾಡ್ಸಿ ಎಲ್ಲ ಕೂಲ್. ಯಾಕಂದ್ರೆ ಹೈಯರ್ ಎಂಡೇ ವಿತೌಟ್ ಎನಿ ಬಾರ್ಗೇನೆ ಹೋಗ್ತದಂತೆ ಕಾರ್. ಯಾಕಂದ್ರೆ ಅದನ್ನು ಪತ್ರಿ ಸರ್ ಹತ್ರ ನೋಡಿದೀವಿ ಸರ್. ಲಿಟ್ರಲಿ ಅವ್ರ ವರ್ಡ್ಸು, ಅವ್ರ ಜ್ಞಾನ ಎಲ್ಲ ಒಂದು ಕಡೆ ಸರ್. ಅವ್ರ ಪ್ರೆಸೆನ್ಸು, ನಮ್ಮಲ್ಲಿರೋ ಪ್ರೇಮ, ನಮ್ಮಲ್ಲಿ ಏನ್ ಬೆಳವಣಿಗೆ ಆಗ್ಬೇಕನ್ನೋ ಅವರಲ್ಲಿರೋ ತಪನ್. ಸರ್ ಏನಂತ ಹೇಳೋರು ಗೊತ್ತಾ ಮೇಡಮ್, 3 ತಿಂಗಳಿಗೆ ಒಂದ್ಸರಿ ಅಂದ್ರೆ ಒಬ್ರು ಕೇಳಿದ್ ಯಾಕೆ ಹಿಂಗೆ 3 ತಿಂಗಳಿಗೆ ನಾನು ಬಂದು ಇವ್ರನ್ನ ಎಬ್ಬಿಸ್ಲಿಲ್ಲ ಅಂದ್ರೆ ಮಗಂಬಿಡ್ತಾರೆ. ಅಂದ್ರೆ ಎಷ್ಟು ಕಾಳಜಿ ಇರ್ಬೇಕು. ಅದ್ರಾಗೆ ಅವಾಗ ಫೈರ್ ಬ್ರ್ಯಾಂಡ್ ಸಾರ್, ನಾವು 4 ಜನ ಕರ್ಕೊಂಡು ಹೋದ್ರೆ ಒಬ್ರು ನಾಮ ಇಟ್ಕೊಂಡಿದ್ರೆ ಅದಕ್ಕೆ ಔಟ್ ಬೈದು, ಇನ್ನೊಬ್ಬನ್ ಗುಂಪು ಇಟ್ಕೊಂಡಿದ್ರೆ ಅದಕ್ಕೆ ಔಟು, ಇನ್ನೊಬ್ಬನು ಯಾವ್ದಾದ್ರು ಹಿಂಗೆ ಮಾಲೆಗಳು ಹಾಕೊಂಡಿದ್ರು ಔಟ್. ಮತ್ತೆ ಸತ್ಯ ತಿಳಿಸ್ಬೇಕಂತ ಹಂಗೆ. ಯಾಕಂದ್ರೆ ನೆಕ್ಸ್ಟ್ ಕಡೆ ಹೋದ್ರೆ ಗಾಡಿ ಮಾಡಿ, ಅವಾಗೆಲ್ಲ ಬಸ್ಸಲ್ಲೇ, ಟ್ರೈನಲ್ಲೇ ಆಮೇಲೆ ವೆಹಿಕಲ್ ಕೂಡ ಮತ್ತೆ ಹಿಂಗ್ ಬೈದವರು ಪೆಟ್ರೋಲ್ ಹಾಕ್ಸ್ತಿದ್ದಿಲ್ಲ ಕೆಲವರು, ಬೇರೆ. ಆದ್ರೆ ಅವರು ಕಠೋರತನ ಇತ್ತು, ನಿಷ್ಠುರತನ ಇತ್ತು. ಏನ್ ಮೇಡಮ್ ಸರ್ ಗ್ಲೋ ಎಲ್ಲಿರ್ತಿತ್ತು ಗೊತ್ತಾ ಮೇಡಮ್, ಕುತ್ಕೊಂಡು ಮನೆಯಲ್ಲಿದ್ದ ಗ್ಲೋನ ಮೇಡಮ್, ಆ ಕ್ಲಾಸಿಗೆ ಬಂದಾಗ ಆ ಜನಸಂದಣಿ ಭೇಟಿಯಾಗಿ ಹೋಗ್ತಾ ಇದ್ರ ಸರ್ ಮುಖದಾಗೆ ಅನುಭವಗಳು ಕೇಳ್ತಾ ಇದ್ರೆ ಗ್ಲೋನೇ ಬೇರೆ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.